ಹಾಯ್ ಫ್ರೆಂಡ್ಸ್, ಎಲ್ಲ ಇದು ಚೆನ್ನಾಗಿದ್ರು ಅಂದ್ಕೊಂತೀನಿ. 18 ದಿನ ಆದಮೇಲೆ ವೀಡಿಯೋ ಕೊಡ್ತಾಯಿದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ. ಓಕೆನಾ, ಸ್ವಲ್ಪ ಕೆಲಸದಿಂದಲೂ ಬ್ಯುಸಿಯಾಗಿದ್ದೆ. ಅಕ್ಕಿಗೆ ಊಟ ಹಾಕೋದೇ ಬ್ಯುಸಿಯಾಗಿತ್ತು. ಸ್ವಲ್ಪ ಅಕ್ಕಿಗಳೆಲ್ಲ ಮೂಳೆ ಬಿಟ್ಕೊಂಡಿದ್ದಾವೆ. ಎಲ್ಲರಿಗೂ ತೋರಿಸ್ತೀನಿ. ಓಕೆನಾ, ಸಾರಿ ವೀಡಿಯೋ ನಾನು ಇಷ್ಟು ದಿನ ಹಾಕಿದ್ದಕ್ಕೆ. ನೋಡಿ, ಎಲ್ಲ ಮರಿನೂ ತೋರಿಸ್ಕೊಡ್ತೀನಿ. ಇವೆಲ್ಲ ನೋಡಿ ಎಷ್ಟು ಮೂಳೆ ಬಿಟ್ಕೊಂಡು, ನಿಮಗಿಲ್ಲೇ ಕಾಣಿಸ್ಬಿಡುತ್ತೆ ಎಷ್ಟು ಮೂಳೆ ಬಿಟ್ಕೊಂಡಿದೆ ಅಂತ. ಈ ಅಕ್ಕಿನೂ ಅಷ್ಟು ಮೂಳೆ ಬಿಟ್ಕೊಂಡಿತ್ತು, ಪರವಾಗಿಲ್ಲ, ಈಗ ರೆಡಿ ಆಗೈತೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕ್ಲೀನಾಗಿ ನೋಡ್ಕೊಳ್ಳಿ. ಮರಿ ಯಾವ ಥರ ಒಂದಕ್ಕೆ ಚೆನ್ನಾಗಿ ಬಂದಿದ್ದಾವೆ ಅಂತ. ಓಕೆನಾ, ಕ್ಲೀನಾಗಿ ನೋಡ್ಕೊಳ್ಳಿ. ಈ ಜೊತೆ ಇದು ಮಕ್ಷಿ, ಅದು ನಗಿನ ತಾಂಬಲ್ಗೆ ನಗಿನ ತಾಂಬಲ್ಗೆ ಮಕ್ಷಿಗೆ ಹಾಕಿದ್ದೆ. ಅದ್ರ ಮರಿ ಏನಾಯ್ತೋ ಗೊತ್ತಿಲ್ಲ. ಅವು 2 ಜೊತೆ ಬಂದಿದ್ರೆ ಅವು ಅಷ್ಟಪ್ಪ ಇರ್ತಾಯಿತ್ತು. ರೆಗ್ದರ್ ಗಂಡಿಗೆ, ಧೂಮ ರೆಗ್ದರ್ ಗಂಡಿಗೆ ಸಬ್ಜಾ ಹೆಣ್ಣು. ಇದ್ರಿಗೆ 2 ಮರಿ, ಅಂದರೆ ಒಂದು ನೆನ್ನೆ ಆಗಿದೆ, ಒಂದು ಇವತ್ತಾಗಿದೆ. ಹಬ್ಬದ ದಿನ. ಓಕೆನಾ, ಎಷ್ಟು ಪುಟ್ಟಕ್ಕೆ ಇದೆ ನೋಡಿ. ಓಕೆನಾ, ಇದೇ ಇಮೇಜ್ಗೆ ತಂಬೆಗೆ ಆಗ್ತಿರೋದು. ಬರೋ ಸೈಡ್ಗೆ ಫ್ರೆಂಡ್ಸ್, ನನಗೆ ಈ ಕಣ್ಣು ಕಾಯಿಲೆಗೆ ಏನು ಮೆಡಿಸಿನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಈ ಒಂದು ಅಕ್ಕಿಗೂ ಇದೆ, ಈ ಒಂದು ಅಕ್ಕಿಗೂ ಆಗೈತೆ ನೋಡಿ. ಇದು ಹಾಕ್ತಾಯಿದ್ದೀನಿ. ಇದು ಒಂದು 30 ಡೇಸಿಂದ ಹಾಕ್ತಾಯಿದ್ದೀನಿ. 30 ಇಲ್ಲ, ಒಂದು 20 ಡೇಸಿಂದ ಹಾಕ್ತಾಯಿದ್ದೀನಿ. 25 ಆಗಿದೆ ಆಲ್ರೆಡಿ. ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಖಾಲಿನೇ ಆಗೋಯ್ತು. ಖಾಲಿ ಆದ್ರೂ ವಾಸಿ ಆಗಿಲ್ಲ. ಈಗ ಟ್ಯಾಬ್ಲೆಟ್ಸ್ ಯಾವುದೋ ಹೇಳಿದ್ರು, ಆ ಟ್ಯಾಬ್ಲೆಟ್ಸ್ ಸ್ವಲ್ಪ ತಂದು ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ನೋಡಿ, ಮಿಕ್ಕಿದಿಲ್ಲೇ ಇಟ್ಟಿದ್ದೀನಿ. ಅದನ್ನು ತುಂಬ ಹೆವಿ ಆಗಿದೆ. ಹೆವಿ ನೋಡಿ. ಈ ಅಕ್ಕಿಗೆ ಸ್ವಲ್ಪ ಗಂಟಲಲ್ಲಿ ಒಂಥರ ಇದಾಗೋದು, ಸ್ವಲ್ಪ ಗೊರಗೊರ ಅನ್ನೋದು ಈ ಥರ ಆಗ್ತಾಯಿತ್ತು. ನಡಿಯ ಹೊರಗಡೆ ಬಿಟ್ಟರೆ ಸಾಕು, ಈಚೆ ಬಂದ್ಬಿಡೋದು ಕಳ್ಳೆ. ಈಗ ತಿಂದ್ಬಿಡು, ಈಗ ತಿನ್ನೋ. ನೀನು ತಿಂದು ತಗೋರ. ಸಮಾಧಾನ ಆಗೋಯ್ತಾ? ಇದು 1 ಡೇಸ್ ಮುಂಚೆ ಆಗಿರೋ. ಓಕೆನಾ ಫ್ರೆಂಡ್ಸ್, 1 ಡೇ ಮುಂಚೆ ಆಗಿರಬೇಕು. ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದ್ದಾವೆ ನೋಡಿ. ಅಂದರೆ ಇವು ಪರವಾಗಿಲ್ಲ. ಇದು 3 ಡೇಸ್ ಆಯಿತು ಆಲ್ಮೋಸ್ಟು. ಅವೆಲ್ಲ ನೆನ್ನೆ ಆಗಿರೋದು. 1 ಪಟ್ಟ ಇವತ್ತಾಗಿರೋದು. ಓಕೆನಾ, ಇನ್ನೂ ಇಲ್ಲಿ ಲಾಸ್ಟ್ ಬರೋದು. ಇನ್ನೂ 2 ಅಕ್ಕಿ ನೀರು ಖಾಲಿ ಆಗಿದೆ. ಅದಕ್ಕೂ ಎಲ್ಲ ಖಾಲಿ ಮಾಡಿದೆ. ಊಟ ತಿನ್ಸೋಕ್ಕೆ ಮರಿಗಳಿಗೆ ನೀರಿಡಬೇಕು. ನೋಡಿ, ಇದ್ರಿಗೂ ಅಷ್ಟೇ. ಈ ಸೈಡ್ ಕಣ್ಣು ಬಂದಿತ್ತು, ವಾಸಿ ಆಯಿತು. ಮತ್ತು ಈ ಸೈಡ್ ಕಣ್ಣು ನೋಡಿ ಬಂದಿದೆ. ನೆಕ್ಸ್ಟು ನಮಗೆ ಇದಕ್ಕೆ ಒಂದು ಗಂಡ ಯಾವುದಾದ್ರೂ ಮ್ಯಾಚ್ ಮಾಡ್ತೀನಿ. ಇದಕ್ಕೆ ಹೆಣ್ಣಿದು, ಇದು ಎಣ್ಣೆ, ಇಲ್ಲೊಂದು ಹೆಣ್ಣು. 4 ಗಂಡು 4 ಹೆಣ್ಣಿದೆ. ಅದು ಗಂಡು ಮೇಲೆದು, ಅದು ಹೆಣ್ಣು ಅಂದ್ಕೊಂಬಿಡಿ. ಓಕೆನಾ, ಇನ್ನೆರಡು ಹೆಣ್ಣು ಬೇರೆ ಕಡೆ ಹೋಗಿದೆ. ಇದು ಮಿಕ್ಕಿದಕ್ಕೆ ಎಲ್ಲ ಛತ್ರಿಗಳಿದ್ದಾವೆ. ಓಕೆನಾ, ಛತ್ರಿಗೆ ಹಾಕಿದ್ದೀನಿ. ಒಂದು ಕೋಳಿ ಮರಿ ಯಾರೋ ಕೊಟ್ಟರು, ಇಟ್ಟಿದ್ದೀನಿ. ಅದು ಕುಯ್ಯೋ ಅಂತ ಅದೆಲ್ಲ ಕೆದ್ಕೊಂಡು ತಿನ್ಕೊಂಡಿರ್ತದೆ ಎಲ್ಲ. ಒಂದು ಮಕ್ಷಿ ಪಟ್ಟ, 2 ಚಿನಿ ಮನೆಯದಾಗಿರೋ ಪಟ್ಟಗಳು. ಮಕ್ಷಿ ಪಟ್ಟಾಗೆ ಅದು ಪಿಳಂಕಾಯಿಸು ಮತ್ತು ತಲೆ ಮೇಲೆ ಚೋಟವಾದ ಅಂತಾರವಲ್ಲ, ಆ ಥರ ಇದೆ. ಅದಕ್ಕೆ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅವೆರಡು ವೈಟ್ ಐಸಲ್ಲಿ ಬಂದಿರೋದು, ಬ್ಲ್ಯಾಕ್ ಐಸ್ ಬಂದಿದ್ದಾವೆ. ಒಂದು ಲೈಟಾಗಿ ದೀಪದ್ದು ಕಣ್ಣು ಥರ ಬಂದಿದೆ, ಇನ್ನೊಂದು ಪರವಾಗಿಲ್ಲ. 2 ಆಡ್ತವೆ, ಪರವಾಗಿಲ್ಲ. ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾವೆ ಈಗಲೇ. ಇನ್ನು ಒಂದು ಕಳ್ಳಿನೂ ಉತ್ತಿಸ್ಕೊಂಡಿಲ್ಲ. ಓಕೆನಾ, ತಾರಾ ಪಟ್ಟ ಮತ್ತು ಸಬ್ಜಾ ಪಟ್ಟ, ಧೂಮ ರೆಗ್ದರ್ ಮೇಲೇ ಇದೆ. ಓಕೆನಾ, ಝೂಮ್ ಮಾಡಿದ್ದೀನಿ, ವೈಬ್ರೇಷನ್ ಜಾಸ್ತಿ, ಆ ಕಡೆಗೆ ಶೇಕಿಂಗ್ ಜಾಸ್ತಿ ಆಗ್ತೈತೆ. ಇಟ್ಟಿದ್ದೀನಿ. ಮತ್ತು ಬೇಜಾರು ಮಾಡ್ಕೊಬೇಡಿ, ವೀಡಿಯೋ ಆಗ್ತಾಯಿಲ್ಲ ಅಂತ. ಇನ್ಮೇಲೆ ವೀಡಿಯೋ ರೆಗ್ಯುಲರಿ ಅಲ್ಲ, ಡೇ ಬೈ ಡೇ, ಇಲ್ಲಾಂದರೆ ಡೈಲಿ ಕೊಡ್ತೀನಿ, ಇಲ್ಲಾಂದರೆ ಡೇ ಬೈ ಡೇ ಕೊಡ್ತಾ ಬಿಡ್ತೀನಿ. ಓಕೆನಾ, ಯಾರು ಅಷ್ಟು ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಬ್ಯುಸಿನಲ್ಲಿ ಇದ್ದೆ, ಅದರಿಂದ ಆ ಕಡೆ ಗಮನ ಅಷ್ಟು ಸೆಳೆಯೋಕ್ಕಾಗಲಿಲ್ಲ. ಇನ್ಮೇಲೆ ಪಟ್ಟ ಇರುತ್ತಲ್ಲ, ಪಟ್ಟ ಗ್ರೋತ್ ಹೆಂಗೆ ಬರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಓಕೆನಾ, ಮೇಯ್ನ್ ಒಂದು ಈಗ ಕಡಲೆ ಕೊಡ್ಬೋದಾ ಬೇಡವಾ ಅನ್ನೋದು ಒಂದು ರೀಸೆಂಟ್ಲಿ ಯಾರೋ ಹುಡುಗ ಕೇಳಿದ್ದು ನನಗೂ. ಮನೆ ಹತ್ರ ಬಂದಿದ್ದರು ಬೆಳಗ್ಗೆ. ಕಡಲೆ ಕೊಡಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ, ಅಕ್ಕಿಗೆಲ್ಲ ಮೂಳೆ ಬಿಟ್ಕೊಂಡಿದೆಯಲ್ಲ, ಕಡಲೆ ಕೊಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಅಕ್ಕಿ ಹಾಲು ಕಕ್ಕುತ್ತೆ ಅಷ್ಟೇ, ಕಡಲೆ ಏನು ಕಕ್ಕೋದಿಲ್ಲ. ಕಡಲೆ ಕಕ್ಕಿದ್ರೂ ಅದು ಫುಲ್ ಜೀರ್ಣ ಆದಮೇಲೆ
ಕಕ್ಕೋದು. ಓಕೆನಾ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಾನು ಕಳ್ಳೆ ಕೊಡ್ತೀನಿ, ಬಟ್ ಗ್ರೋತ್ ಬೇಗ ಬರುತ್ತೆ. ಅಕ್ಕಿನೂ ಸ್ಟ್ರೆಂತಲ್ಲಿ, ಹೆಣ್ಣಕ್ಕಿ ಗಂಡು ಅಕ್ಕಿನೂ ಸ್ಟ್ರೆಂತಲ್ಲಿ ಇರುತ್ತೆ. ಮೇಯ್ನ್ ನಮಗೆ ಅಪ್ಪ ಅಮ್ಮ ಇದ್ದರೆ ಮರಿ ಯಾವಾಗ ಬೇಕಾದ್ರೂ ಮಾಡಿಸ್ಕೋಬೋದು. ಅದೇ ನಾವು ಮರಿನ ನೋಡೋಕೆ ಹೋದರೆ ಅಪ್ಪ ಅಮ್ಮ ಎರಡು ಕೈ ಬಿಟ್ಬಿಡುತ್ತೆ. ಓಕೆನಾ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಕೆಲವು ಹೇಳ್ತಾ 5 ದಿನ ಕೊಡಬಾರ್ದು ಆ ಥರ ಈ ಥರ, ಅದು ಕಕ್ಕೋಕ್ಕಾಗೋದಿಲ್ಲ ಅಂತ. ಏನೂ ಪರವಾಗಿಲ್ಲ, ಕೊಟ್ಟರೆ ಮೊಳಕೆ ಹಾಕಿ ಕೊಡಿ. ಒಂದು ಜಾಸ್ತಿ ಕೊಡಬೇಡಿ, ಒಂದು 5 ಕೊಡಿ, ಜಾಸ್ತಿ ಬೇಡ. ಓಕೆನಾ, ಊಟ ತಿಂದಾದ್ಮೇಲೆ ಕೊಡಿ. ಹೀಗೆ ಕೊಟ್ಟರೆ ನೆಕ್ಸ್ಟ್ ಊಟ ಮಾಡೋದಿಲ್ಲ ಅದು. ಊಟ ತಿಂದಾದ್ಮೇಲೆ ಅಷ್ಟು ಕೊಟ್ಟು ಬಿಟ್ಬಿಡಿ. ಅದು ಈ ಥರ ವಾಟ್ರ್ ಇರುತ್ತೆ, ಆಮೇಲೆ ನೀರು ಕುಡಿದು ಅದ್ರ ಪಾಡಿಗೆ ಅದು ಕುತ್ಕೊಳ್ಳುತ್ತೆ. ಸ್ವಲ್ಪ ಜೀರ್ಣ ಆದಮೇಲೆ ಅದು ಮಾಮೂಲಿ ಕಕ್ಕುತ್ತೆ. ಓಕೆನಾ, ಏನು ಪ್ರಾಬ್ಲಮ್ ಇಲ್ಲ. ನಂದು ಜಸ್ಟ್ ಇದೆ, ಯಾರನ್ನ ಕೇಳಿದೆ, ಒಂದು 7-8 ಜನನು ಆ ಥರನೇ ಹೇಳಿದ್ರು. ಓಕೆನಾ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಒಂದು 4-5 ಸಲ. ಇಲ್ಲೇ ಮನೆ ಹತ್ರ ಬಂದಿದ್ರು ಅವರೆಲ್ಲ, ಇಂತಿಂತ ಅಕ್ಕಿ ಜೊತೆ ಮಾಡು ಆ ಥರ ಇರೋದು ಹೇಳಿದ್ರು. ಹಾಗಂದರೆ ಒಳ್ಳೊಳ್ಳೆ ಅಕ್ಕಿ ಇತ್ತು, ಹಾಗೆಲ್ಲ ಹೇಳಿದ್ರು. ಮತ್ತು ನಾನು ಮಾಡಿದೆ, ಅಕ್ಕಿ ಕಳ್ತನ ಮಾಡಿಬಿಟ್ರು. ತುಂಬ ಟೈಮ್ ಬಂದಿದ್ದ ಅಕ್ಕಿಗಳಿಂದ ನೋಡಿ ಕಳ್ತನ ಮಾಡಿಬಿಟ್ರು. ನಿಮಗೆಲ್ಲ ಗೊತ್ತಿರುತ್ತಲ್ಲ. ವೀಡಿಯೋ ಇದೆ ಈಗೂ ನನ್ನ ಹತ್ರ. ವೀಡಿಯೋ ಬೇಕಾದರೆ ಶಾರ್ಟ್ಸ್ ವೀಡಿಯೋಲ್ಲಿ 9/6 ತೊಗೊಂಡಿದ್ದೀನಿ. ಇದೇ ಕೇಜಲ್ಲೇ ಕಳ್ತನ ಆಗಿದ್ದು. ಒಳಗಡೆನೂ ಕಳ್ತನ ಆಯಿತು, ಈಚೆನೂ ಕಳ್ತನ ಮಾಡಿದರು. ಓಕೆನಾ, ನಾನು ಇವಾಗ ಮಾಡ್ತು ಅದೇ ಕಳ್ತನ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ, ನಮ್ಮ ತಪ್ಪದು. ಓಕೆನಾ, ಮತ್ತು ಕಳ್ತನ ಮಾಡಿದ್ದು ನಾನು ಇಲ್ಲಿದ್ದ ಟೈಮ್ ನೋಡ್ಕೊಂಡು ಬಂದೆ ಕಳ್ತನ ಮಾಡಿರೋದು. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವತ್ತಾದರೂ ಹಾಕ್ಕೊಡ್ತೀನಿ. ಓಕೆನಾ, ಇನ್ನೊಂದು ಫ್ರೆಂಡ್ಸ್ 200 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ನಾನು ಅದೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, 200 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರೋದಕ್ಕೆ. ಓಕೆನಾ, ನನ್ನ ಸಬ್ಸ್ಕ್ರೈಬರ್ಸು ಆದಷ್ಟು ಇನ್ಕ್ರೀಸ್ ಕಡಿಮೆ ಇದೆ, ವಾಚ್ ಟೈಮ್ ಅವರ್ಸು ಕಮ್ಮಿ ಇದೆ. ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡಿಕೊಡಿ, 1 ಇಯರ್ ಒಳಗಡೆ. ಓಕೆ, ವೀಡಿಯೋ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ. ಓಕೆನಾ, ಬಾಯ್.